ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಮಡಿಕೇರಿ ನಗರದ ಶಕ್ತಿ ಪೀಠಗಳಲ್ಲಿ ಒಂದಾದ ಮಂಗಳಾದೇವಿ ನಗರದ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಪುನರ್ ಪ್ರತಿಷ್ಠಾ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಜನವರಿ 14ರ ಸಂಜೆಯಿಂದಲೇ ಪ್ರಾರ್ಥನೆ, ಪುಣ್ಯ, ಸಪ್ತಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಘ್ನ ಹೋಮ, ವಾಸ್ತುಪೂಜೆ, ವಾಸ್ತು ಹೋಮ, ದಿಶಾಬಲಿ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಮುಂಜಾನೆ ಪುಣ್ಯಾಹ, ಗಣಪತಿ ಹೋಮ, ಚಂಡಿಕಾ ಹೋಮ, ನವಕಲಶ ಪೂಜೆ, ಪ್ರಧಾನ ಹೋಮ, ನಾಗದೇವರಿಗೆ ತಂಬಿಲ, ಆಶ್ಲೇಷ ಬಲಿ, ಕಲಶಾಭಿಷೇಕ ಜರುಗಿತು. ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿತು. ಸಂಜೆ ಸಾಯಂ ಪೂಜೆ, ರಂಜಪೂಜೆ, ದೇವಾಲಯದ ಆವರಣದಲ್ಲಿ ಬಲಿ ಉತ್ಸವ, ರಾಜಾಂಗಣ ಪ್ರಸಾದ, ಪೀಠ ಪೂಜೆ, ಶುದ್ಧಿ ಕಲಶಾಭಿಷೇಕ, ಮಂತ್ರಾಕ್ಷತೆ ಹಾಗೂ ಅನ್ನ ಸಂತರ್ಪಣೆ ನೆರವೇರಿತು. ನಗರದ ವಿವಿಧ ಕಡೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. जुषाण देवी नैवेद्यं नाना भक्षस्मन्वितं न परमानन्दमया दत्तं प्रदाभ्येकं प्रय ಸ್ವಲ್ಪ ಜಾಸ್ತಿ ಆಗಿ ಸ್ವಲ್ಪ ತಲೆಯಲ್ಲಿ ಕೂದಲು ಬರಲಿ. ಸಿಟ್ಟು ಬಂದು ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಶ್ರೀ ರಾಜರಾಜೇಶ್ವರಿ ದೇವಿಯ 4ನೇ ವರ್ಷದ ವಾರ್ಷಿಕ ಉತ್ಸವ ಪೂಜಾಧಿಕಾರಿಗಳು ನಿನ್ನೆಯಿಂದ ಆರಂಭ ಆಗಿದೆ. ನಿನ್ನೆ ಬೆಳಗ್ಗೆ ಮುಂಜಾವಿನಲ್ಲಿ ರಾಜರಾಜೇಶ್ವರಿ ದೇವಿಯ ಭಜನಾ ಮಂಡಳಿಯವರು ಮಂಗಳಾದೇವಿ ನಗರ, ಶಾಂತಿನಿಕೇತನ ಹಾಗೆ ಜಯನಗರದಲ್ಲಿ ಬೆಳಗ್ಗೆ ನಗರ ಸಂಕೀರ್ತನೆಯ ಮೂಲಕ ನಮ್ಮ ಉತ್ಸವ ಆರಂಭಗೊಂಡಿದೆ. ನಿನ್ನೆ ಸಂಜೆ ಪೊಳಲಿಯ ತಂತ್ರಿಗಳಾದ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಗಳು ಈ ರಾಜರಾಜೇಶ್ವರಿಯ ತಂತ್ರಿಗಳು ಕೂಡ ಹೌದು. ಅವರು ನಿನ್ನೆ ಸಂಜೆ ಅವರಿಗೆ ಪೂರ್ಣ ಕುಂಭದ ಸ್ವಾಗತವನ್ನು ಕೋರಿದ ನಂತರ
ಪೂಜಾದಿ ಕಾರ್ಯಕ್ರಮಗಳು ನಿನ್ನೆ ಸಂಜೆಯಿಂದ ಆರಂಭ ಆಗಿದೆ. ನಿನ್ನೆ ಸಂಜೆ ಶ್ರೀ ರಾಮಾಂಜನ ಭಜನಾ ಮಂಡಳಿ ಹಾಗೂ ರಾಜೇಶ್ವರಿ ದೇವಿಯ ಭಜನಾ ಮಂಡಳಿಯರೊಂದಿಗೆ ಭಜನಾ ಕಾರ್ಯಕ್ರಮ ಆಗಿದೆ. ನಂತರ ಮಹಾಪೂಜೆ. ಇವತ್ತು ಬೆಳಗಿನಿಂದ ಚಂಡಿಕಾ ಹೋಮ ಹಾಗೆ ಅಶ್ಲೇಷ ಬಲಿ, ನೂರಾರು ಭಕ್ತರು ಅದರಲ್ಲಿ ಪಾಲ್ಗೊಂಡು ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಮಧ್ಯಾಹ್ನ ಮಹಾಪೂಜೆ, ನಂತರ ಅನ್ನಪ್ರಸಾದ ಪೂಜೆಗಾಗಿ ಅನ್ನಪೂಜೆ ಕೂಡ ನಡೆದಿದೆ. ಇವತ್ತು ಸಂಜೆ ಉತ್ಸವ ಮೂರ್ತಿಯ ಬಲಿಪೂಜೆ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆ ದೇವಿಯ ಅನುಗ್ರಹದಲ್ಲಿ ನಡೀತಾ ಇದೆ. ವಿರಾಜಪೇಟೆಯಲ್ಲಿ ಪಣಿಯರವರ ಪೊನ್ನಂಡ ಕೊಲೆ ಖಂಡಿಸಿ ಹಾಗೂ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಪರಿಹಾರ, ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಒತ್ತಾಯಿಸಿ ಆದಿವಾಸಿ ಸಂಘರ್ಷ ಸಮಿತಿ ಮೋರ್ಚಾ ವತಿಯಿಂದ ವಿರಾಜಪೇಟೆ ತಾಲೂಕು ಕಚೇರಿ ಮುಂದೆ ಆತನ ಸಾವಿಗೆ ಕಾರಣವಾದ ಹಲಸಿನ ಮಿಡಿ ಇಟ್ಟು ಪ್ರತಿಭಟನೆ ನಡೆಸಿ ತಾಲೂಕು ತಹಶೀಲ್ದಾರ್ ಮೂಲಕ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಿಂದ ಕಳೆದ ಡಿಸೆಂಬರ್ 27ರಂದು ಚೆಂಬೆಬೆಳ್ಳೂರಿನಲ್ಲಿ ಪೊರ್ಕೊಂಡ ಬನ್ಸಿ ಪೂಣಚ ಅವರ ಲೈನ್ ಮನೆಯಲ್ಲಿದ್ದು ತೋಟ ಕೆಲಸ ಮಾಡ್ತಾ ಇದ್ದ ಪಣಿಯರವರ ಪೊನ್ನಂಡ ಪತ್ನಿ ಗೀತಾ ಜೊತೆ ಪಕ್ಕದ ಪೊರ್ಕೊಂಡ ಚಿನ್ನಪ್ಪನವರ ತೋಟದಲ್ಲಿ ಸಾರಿಗೆ ಹಲಸಿನ ಮಿಡಿ ಕುಯ್ಯಲು ಹೋದ ಸಂದರ್ಭ ಆತನನ್ನ ಚಿನ್ನಪ್ಪ ಗುಂಡಿಕ್ಕಿ ಹತ್ಯೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಸಂದರ್ಭ ಎಐಟಿಸಿ ರಾಜ್ಯಾಧ್ಯಕ್ಷ ಅಪ್ಪಣ್ಣ, ರಾಜ್ಯ ಸಮಿತಿ ಉಪಾಧ್ಯಕ್ಷ ಕೆಇ ಮೋಹನ್, ರಾಜ್ಯ ಕಾರ್ಯದರ್ಶಿ ಕ್ರಿಫ್ಟನ್ ರೊಜಾರಿಯೋ, ಜಿಲ್ಲಾ ಕಾರ್ಯದರ್ಶಿ ಗೌರಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಭೂಮಿಯನ್ನು ಸರ್ಕಾರವು ಸಮರ್ಪಿಸಲೇಬೇಕು. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಆ ಕೊಲೆಗಳಿಗೆ ಶಿಕ್ಷೆ ಆಗಬೇಕು. ಮತ್ತೆಂದೂ ನಮ್ಮ ಈ ಕೊಡಗಿನಲ್ಲಿ, ಈ ಕಾವೇರಿ ಅಮ್ಮನ ಭೂಮಿಯಲ್ಲಿ ಈ ಥರದ ಒಂದು ಅನಾಚಾರದ ಕೆಲಸಗಳು ನಡೀಬಾರದು ಅಂತೇಳಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಇವತ್ತು ಈ ನಮ್ಮ ಕೊಡಗಿನಲ್ಲಿ ಬಂದೂಕು ಕೊಟ್ಟಿರೋದು ಮನುಷ್ಯರನ್ನು ಕೊಲ್ಲಲಿಕ್ಕೆ ಅಲ್ಲ. ನಮ್ಮ ತೋಟಗಳಿಗೆ, ನಮ್ಮ ಗದ್ದೆಗಳಿಗೆ ಬಂದ ಯಾವುದಾದರೂ ಕಾಡು ಪ್ರಾಣಿ ಬಂದು ನಷ್ಟ ಮಾಡಿದ್ರೆ ಅದನ್ನು ಹೊಡಿಲಿಕ್ಕೆ ಬೆದರಿಸಲಿಕ್ಕೋಸ್ಕರ ಕೊಟ್ಟಂತ ಕೋವಿಯನ್ನು ಮನುಷ್ಯರಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಇವರು ಯಾವ ತರದ ಮನುಷ್ಯರು? 30 ವರ್ಷದಿಂದ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದೀನಿ. ನಾವು ಲೈನ್ ಮನೆ ಹೋರಾಟ, ಅದರಲ್ಲಿ ನಾನು ನಮ್ಮ ಜನರಿಗೆ ನ್ಯಾಯ ಸಿಗಬೇಕು, ನಮ್ಮ ಜನರಿಗೆ ದೌರ್ಜನ್ಯ ಆಗಬಾರ್ದು, ಅದಕ್ಕೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗ್ಬೇಕಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಾ ನಾವು ಹೋರಾಟ ಮಾಡ್ತಾನೆ ಬರ್ತಿದ್ದೀವಿ. ಜಾಸ್ತಿ ಐತಿ ಕೊಡಗಲ್ಲಿ. ಈ ವ್ಯವಸ್ಥೆ ಸರಿಯಾಗಬೇಕಂದ್ರೆ ತಮ್ಮ ಕಡೆಯಿಂದ ಕ್ರಮಗಳು ವಹಿಸಲೇಬೇಕಾಗುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ. ನಾವೊಂದು ಮನವಿ ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ ಅವರು ಮಾತಾಡಬೇಕು. ಚೆಟ್ಟಳ್ಳಿ ಈರಳೆ ಒಳಮಡಿ ಶ್ರೀ ಭಗವತಿ ದೇವಾಲಯದ ನೂತನವಾಗಿ ನಿರ್ಮಿಸಿದ ಅರ್ಚಕರ ವಸತಿ ಗೃಹದ ಉದ್ಘಾಟನೆಯಿಂದ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ನೆರವೇರಿಸಿದರು. ಮೊದಲಿಗೆ ಈರಳೆ ಶ್ರೀ ಭಗವತಿ ದೇವಿಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರನ್ನು ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಪರಿಮಂಡ ದಿನಮಣಿ ಪೂವಯ್ಯ ಸನ್ಮಾನಿಸಿ ಗೌರವಿಸಿದರು. ದೇವಾಲಯದ ಅಭಿವೃದ್ಧಿಗೆ ಶ್ರಮಪಟ್ಟ ಪರಿಮಂಡ ದಿನಮಣಿ ಪೂವಯ್ಯನವರಿಗೆ ಹಾಗೂ ಹಿರಿಯ ರಾಜಕಾರಣಿ ಎಸ್ಎಂ ಚಂಗಪ್ಪ ಅವರಿಗೆ ಊರಿನವರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪರಿಮಂಡ ದಿನಮಣಿ ಪೂವಯ್ಯ ದೇವಾಲಯದ ಅಭಿವೃದ್ಧಿ ಕಾರ್ಯದ ಬಗ್ಗೆ ವಿವರಿಸಿದರು. ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಮಾತನಾಡಿ ದೇವಾಲಯದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಗ್ರಾಮದ ರಸ್ತೆ, ಸೇತುವೆ, ವಿದ್ಯುತ್ ಹಾಗೂ ವಿವಿಧ ಕಾಮಗಾರಿ ಕೈಗೊಳ್ಳುವ ಬಗ್ಗೆ ಹಾಗೂ ಜನರ ಸಮಸ್ಯೆ ಪರಿಹಾರಕ್ಕೆ ತಾನು ಸದಾ ಸಿದ್ಧನಿರುವುದಾಗಿ ಭರವಸೆ ನೀಡಿದರು. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಚಂಗಪ್ಪ,
ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಸುನೀತಾ ಮಂಜುನಾಥ್, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಪುತ್ತರಿರ ಪಪ್ಪು ತಿಮ್ಮಯ್ಯ, ಊರು ತಕ್ಕರಾದ ಪರಿಮಂಡ ರವಿನಾಣಯ್ಯ ಈ ಸಂದರ್ಭ ಹಾಜರಿದ್ದರು. ಕುಲಗುರುಭ್ಯೋ ನಮಃ, ಕುಲದೈವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಸ್ಥಾನದೇವತಾಭ್ಯೋ ನಮಃ. ಹರಾಂ ಸಮರ್ಪಯಾಮಿ. ಏವಂ ಗುಣವಿಶೇಷಣ ವಿಶಿಷ್ಟಾಯಾಮಸ್ಯಾಂ ಶುಭದಿತೋ ಅಸ್ಯ ಶ್ರೀ ಮಹಾಲಿಜಮಾನಸ್ಯ तां रुद्रां रुद्रायं रजां ददुः ಶಾಂತಿರಸ್ತು ಪುಷ್ಟಿರಸ್ತು. ಸಿಂಧಿಕ ನಗರ ಈ ಗೋವದಮ್ಮೆ ಭದ್ರಕಾಳಿ ಪರದೇವತೆ ಈ ಮೂಂದು ಕುಡಿ ಮಾಯರ ಈ ನೇರಿನಲ್ಲಿ ಇಂದು ನಂಗ ಈ ಮಕರ ಸಂಕ್ರಾಂತಿ ದಿವಸದಲ್ಲಿ ಈ ಪ್ರಜಾಪ್ರಭುತ್ವ ಅಂಚೆಗೆ ಪ್ರಜೆಯೆಲ್ಲ ಕುರಿತು ಮಾಡೋದೇ ಪ್ರಭು ಹಂಗೆ ఎక్కువ ಆರೋಗ್ಯ ಆರೋಗ್ಯ ಪ್ರತಿಯೊಂದು ನಲ್ಲದ ಆಚೆಗೆ ಹಂಗೆ ಆ ಶಕ್ತಿ ಇಂಕು ದುಂಗುನಚ್ಚಕ್ಕೂ ಊರ ಅಭಿವೃದ್ಧಿ ಮಾಡೋದು ಸಹ ಶಕ್ತಿ ಕೊಡ್ಕೊಂಡಿವಪ್ಪ. ಅಂದರೆ ಇಲ್ಲಿ ಬಂದಂಥ ಯುವ ಪ್ರತಿಭೆ ನಗರ ಮಂತರಗೌಡ ಡಾಕ್ಟರ್ ಮಂತರಗೌಡ ಹಿಂಗೆ ಈ ಇಲೆಕ್ಷನ್ ಗತ್ತಿತ್ತು ಈ ಊರಿಗೆ ಪ್ರಥಮವಾಯಿತು ಬಂದಿತ್ತು. ಹಿಂಗೆ ಬಂದಲ್ಲಿ ಫೋನಲ್ಲಿ ಆಲ್ತಲ್ಲಿ ನಿಂದಲ್ಲಿ ಎಲ್ಲಿ ಬೋಚನು ಎಲ್ಲಿ ಬಾತೀನಿ ಊರು ತಕ್ಕ ಬಂದಾಗ 100 ತಕ್ಕರ ಬಲ 100 ತಕ್ಕರ ಅರ್ಥ 100 ತಕ್ಕರ ಶಕ್ತಿ ಕೊಡ್ತೇವೆ. ನಾವು ಸರಸ್ವತಿ ಚಾಯ್ಲಿ ಓಡಾಡೋದು ಸಂಗತಿ ಮಾಡ್ತೇವೆ. ವಿಧಾನಸಭೆ ಇಂಜಿ ಜೊತೆಗೆ ಎಲ್ಲಿ ಬೋಚನು ಎಲ್ಲಿ ಬಾತೆಗನು ಹೆಂಗೆ ನಲ್ಲದಾಯ್ತು ಬರೋಣ ಆ ಪೋಗದಮ್ಮೆ ಭದ್ರಕಾಳಿ ಪರದೇವತೆ ಕೇಳ್ತಿಂದು ಆಯಿತು. ಹಂಗೆ ಇನ್ನೂ ಹಂಗೆ ಅಭಿವೃದ್ಧಿಗೂ ಆರೋಗ್ಯಕ್ಕೂ ಐಶ್ವರ್ಯಕ್ಕೂ ಎಲ್ಲ ನಲ್ಲದಾಯ್ತು ಮಾಡಿತಾರಂಡ ಮೂದು ಕುಡಿ ಮಾಯನ ಕೇಳ್ಕೊಂಡು ನಂಗಡೆ ಈ ಊರಿಗೆ ಈ ಭಗವತಿ ದೇ ಕ್ಷೇತ್ರಕ್ಕೆ ನಲ್ಲದ ಮಾಡಿತಕ್ಕಂಥ ಎಲ್ಲ ಶಕ್ತಿ ಕೊಡ್ತಾರೆ. ರಾಜ್ಯಕ್ಕೂ ನಲ್ಲದ ಅಧಿಕಾರಕ್ಕೆ ಹೋಗಿರೋಂಜಿ ಮಂತ್ರಿ ಆಪಂತ ಎಲ್ಲ ಯೋಗ ಭಾಗ್ಯ ಕಟ್ಕೊಂಡು ಮೂದು ಕುಡಿ ಮಾಯನ ಕೇಳ್ಕೊಂಡು ಊರ ಪರವಾಯ್ತು ಹಂಗೆ ಇದನ್ನು ಅರ್ಪಣೆ ಮಾಡಿ ಈ ಕ್ಷೇತ್ರದಲ್ಲಿ ಈ ದೇವಸ್ಥಾನ ಆಯ್ತಿಕ್ಕು ಅಲ್ಲಿ ಪರ್ಯಾವರಣ ಕೋಟ ಆಯ್ತಿಕ್ಕು ಭದ್ರಕಾಳಿ ಕಟ್ಟೆ ಆಯ್ತಿಕ್ಕು ಅಡಿಗೆ ಮನೆ ಆಯ್ತಿಕ್ಕು ಸಮುದಾಯ ಭವನ ಆಯ್ತಿಕ್ಕು ಅಡಿಗೆ ಮನೆ ಹಚ್ಚಿದೆ ಈ ಕಾರ್ಪೊರೇಟ್ ಮನೆ ಹಿಂಗಡ ಪ್ರಯತ್ನ ಮಿಂದಾಳಾಯ್ತು ಎಲ್ಲರೂ ಸಹಕಾರ ಇದ್ದಿತ್ತು ಹಿಂಗೆ ಮುಂದಾಳಾಗ್ತಾಯಿತ್ತು. ಅವರು ಒನ್ ಮ್ಯಾನ್ ಆರ್ಮಿ ತನಕ ಕೆಲಸ ಮಾಡುವಂಥ ವಿಧಿ ವಿಧಾನ ಪ್ರಕಾರ ಪ್ರತಿ ಒಂದನ್ನು ಅವರು ಇಂಚು ಬಿಡೋ ತನಕ ಪ್ರತಿಯೊಂದನ್ನು ಚಾಲು ಮಾಡಿತ್ತು. ಹಿಂದೆ ಅರ್ಚಕರ ಮನೆ ಅಲ್ಲಿಗೆ ತಕ್ಕ ಕಾರಣ ಅದು ಅವರು ಪೈಸಾ ದುಡ್ಡಿಲ್ಲತೆ ಮಾಡೋಂಥ ಎಲ್ಲ ಕಾರ್ಬಾರ 5 ವರ್ಷಕ್ಕೆ ಅದಕ್ಕೆ ದೇವರ ಶಕ್ತಿಲಿ ಎಲ್ಲ ದೇವನ ದೇವತರ ಶಕ್ತಿಲಿ ಎಲ್ಲರೂ ವಿನ್ಯಾಸ ಬಂದಿತ್ತು, ಎಲ್ಲರೂ ಸಹಾಯ ಮಾಡಿತ್ತು. ಇದು ಈ ಗ್ರಾಮ ಹೆಚ್ಚಕ್ಕೆ ವಿನ್ಯಕ್ಕೆ ಬಂದಿತ್ತು. ಅದು ಖಂಡಿತವಾಯಿತು ದಿನಮಣಿ ಪೂವೈಂಡ ಪ್ರಯತ್ನ ಎಲ್ಲರೂ ಸಹಾಯ ಉಂಡು ನಂಗೆ ಇಲ್ಲ ನೋಡಲ. ಥ್ಯಾಂಕ್ ಯು ಅಕ್ಕ. ಗಾಡ್ ಬ್ಲೆಸ್ ಯು ಮಾಡಿಸ್ಕೊಂಡವರು ಅದರಲ್ಲಿ ನಮಗೆ ತುಂಬ ಗೌರವ ಸಿಗ್ತಾ ಎಲ್ಲ ಆಶೀರ್ವಾದ. दीपक ज्योति परब्रह्मा दीपक ज्योति जनार्दना दीपो हरति पापानि संध्या दीपं नमो. ಭಕ್ತಾದಿಗಳು ಜಾಸ್ತಿ ಅಂದ್ರೆ ಜಾಸ್ತಿ ಇರ್ತದೆ. ನಿಮ್ಮ ಮುಖಾಂತರ ಬಂದ್ರೆ ಸೇರ್ಕೊಳ್ಳೋಕೆ ಇನ್ನೂ ಜಾಸ್ತಿ ಆಗ್ತಾರೆ. ನೀವು ನೋಡಿ ಹೆಂಗಂತ ಪಾಪ ನಿಮಗೋಸ್ಕರ ಇಷ್ಟೆಲ್ಲ ಒಳ್ಳೇದಾಗ್ಲಿ. ಮಾತ್ರ ನೀವು ಹೇಳ್ದಂಗೆ ದೇವ್ರ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಂದಾಗಬೇಕು ಅಂತ ಒಂದು ಕಾರ್ಯಕ್ರಮ. ಯಾರಾಗಿರ್ಲಿ ಎಲ್ಲಾದ್ರೂ ಆಗಿರ್ಲಿ ವರ್ಷಕ್ಕಾದ್ರೂ 1-2-3 ಸಲ ಈ ತರದ್ದು ಜನಸಂಖ್ಯೆ ಕಡಿಮೆ ಆದ್ರೂ ಊರವರೆಲ್ಲ ಒಂದಾಗಕ್ಕೆ ಒಂದು ಅವಕಾಶ ನೀವು ಹೇಳ್ದಂಗೆ ದೇವ್ರ ಕಾರ್ಯಕ್ರಮ ಒಂದು. ಆ ವಿಚಾರದಲ್ಲಿ ರಾಜಕಾರಣಿಗಳಿಗೆ ಏನು ಅಂತಂತ ಸಂದರ್ಭದಲ್ಲಿ ಕಷ್ಟ ಸುಖಕ್ಕೆ ನಾವು ಆದಷ್ಟು ನಿಮ್ಮ ಜೊತೆ ಭಾಗಿಯಾದರೆ ನಿಮಗೊಂದು ಸ್ವಲ್ಪ ಧೈರ್ಯ ಸಿಗ್ತದೆ. ನೀವು ಹೇಳ್ದಂಗೆ ನಿರಂತರವಾಗಿ ರೋಡ್ ಮಾಡೋದು ಇದ್ದೇ ಇರ್ತದೆ, ಚರಂಡಿ ಮಾಡೋದು ಇದ್ದೇ ಇರ್ತದೆ, ಅಭಿವೃದ್ಧಿ ಮಾಡೋಂಥ ಕಾರ್ಯಕ್ರಮ ಇದ್ದೇ ಇರ್ತದೆ. ಅದಕ್ಕಿಂತೂ ಒಂದು ಸಂಬಂಧ ನಾವು ನೀವು ಬೆಳಿಬೇಕಂತ ನನ್ನ ಅಭಿಪ್ರಾಯ. ನಂದು ಆ ಥರದ ರಾಜಕೀಯದ ಅಭಿಪ್ರಾಯ. ಬರೀ ಏನು ಗೊತ್ತಾ ಕಾರ್ಪೊರೇಟ್ ಥರ ಮಾತಾಡ್ಕೊಂಡು ಹೋದರೆ ಆ ಮಟ್ಟಿಗೆ ನೀವು ಹೇಳ್ದಂಗೆ ಆ ಸಂಬಂಧ ಕಡಿಮೆ ಆಗುತ್ತೆ. ನಾನು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಮ್ಮ ಸೀನಿಯರ್ಸ್ ಇರ್ಬೋದು, ನಮ್ಮ ಸ್ನೇಹಿತರುಗಳು ನಾವೇನು ಹೇಳ್ತೀವಿ ಅಂತಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮಕ್ಕೂ ಕರೀರಿ, ಒಂದು ಕಷ್ಟದ ಕಾರ್ಯಕ್ರಮಕ್ಕೂ ಕರೀರಿ. ಅದಕ್ಕೆ ಮೊನ್ನೆ ನಮ್ಮ ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ.
ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial. (360153611) Shades Family Saloon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs. Gives you treasured memory. Sharda Jewelers.
ಕಾಡಾನೆ ದಾಳಿಯಿಂದಾಗಿ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವ ಘಟನೆ ಸೋಮರ್ಪೇಟೆ ತಾಲೂಕಿನ ಎಡವನಾಡು ಗ್ರಾಮದ ಕೂಪಾಡಿ ಹಾಡಿ ವ್ಯಾಪ್ತಿಯಲ್ಲಿ ನಡೆದಿದೆ. ಹಾಡಿಯ ನಿವಾಸಿ ಜೇನುಕುರುಬರ ತಂಬು ಎಂಬುವರೇ ಮೃತ ದುರ್ದೈವಿ. ಅವಿವಾಹಿತರಾಗಿರುವ ಇವರು ಕುರಿ ಮೇಯಿಸಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಭಾನುವಾರ ಎಂದಿನಂತೆ ಕುರಿ ಮೇಯಿಸಲೆಂದು ಹೋದವರು ಮರಳಿ ಹಾಡಿಗೆ ಬಂದಿರಲಿಲ್ಲ. ಸುತ್ತಮುತ್ತಲೆಲ್ಲ ಹುಡುಕಾಟ ನಡೆಸಿದ್ರೂ ತಮ್ಮು ಅವರ ಸುಳಿಯು ದೊರೆತಿರಲಿಲ್ಲ. ಕೂಪಾಡಿ ಹಾಡಿಯಿಂದ ಸ್ವಲ್ಪ ದೂರದ ಪ್ರದೇಶದಲ್ಲಿ ಮೃತದೇಹ ಬುಧವಾರ ಪತ್ತೆಯಾಗಿದ್ದು, ಇದು ಕಾಡಾನೆ ದಾಳಿಯಿಂದ ಆದ ಸಾವು ಎಂದು ಶಂಕಿಸಲಾಗಿದೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಸಂಜೆ ಸ್ಥಳ ಪರಿಶೀಲನೆ ನಡೆಸಿ ಮೃತರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ನಂತರ ಘಟನೆಯ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಸ್ವಲ್ಪ ಅಂತೇಳಿ 68 ಅಲ್ಲ ಸರ್, ಮೋಸ್ಟ್ಲಿ ಬಂದಿದ್ದು ಗೊತ್ತಾಗಿಲ್ಲ, ಅವನಿಗೆ ಅಂದಾಜಾಗಿಲ್ಲ. ಬಂದಿದ್ದಲ್ಲ ಸರ್, ಅದು ಏನಾಯ್ತು ಅವ್ರು ಕಾಡು, ಆ ಕಾಡು ಮರೆಯಲ್ಲಿ ಇರೋದು ಅವ್ರಿಗೆ. ಆಮೇಲೆ ಅವ್ನಿಗೆ ಏನಾದ್ರು ಹೇಳ್ದಂಗೆ ಆಮೇಲೆ ಹಂಗಲ್ಲ, ಅವ್ರಿಗೆ ನಮ್ಗಿಂತೂ ಅಭ್ಯಾಸ. ಅದು ಸಿಕ್ಕಾಗೆ ಇಲ್ಲ, ಮೊದಲೇ ಸಲ ಸಿಕ್ಕಾಕೊಂಡಿರೋದು ಅಂತ ನಾನು ನೋಡಿಲ್ಲ ಸರ್. ಅಲ್ಲಿ ಅವ್ನಿಗೆ ಕಾಣಿಲ್ಲ ಸರ್, ಅದು ಅಲ್ಲಿ ಸ್ವಲ್ಪ ಕಾಡು. ನಮಗೆ ಇದಕ್ಕಿಂತ ಮೊದಲು ಒಂದು 2015 ಒಂದು ಅಜ್ಜಿಗೆ ಆಗಿದ್ದು ನೋಡಿ. ಶನಿವಾರ ಸಂತೆ ಸಮೀಪದ ಬ್ಯಾಡಗೊಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಬಳೂರು ಗ್ರಾಮದ ಶ್ರೀ ಬಾಣಂತಮ್ಮ ಮತ್ತು ಪುತ್ರ ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಜರುಗಿತು. ಸಂಕ್ರಾಂತಿ ಹಬ್ಬದ ಮರುದಿನ ಶ್ರೀ ಬಾಣಂತಮ್ಮ ಮತ್ತು ಕುಮಾರಲಿಂಗೇಶ್ವರ ಜಾತ್ರೋತ್ಸವವನ್ನು ನಡೆಸಲಾಗುತ್ತೆ. ಜಾತ್ರೋತ್ಸವದ ಪೂರಕವಾಗಿ ಮಂಗಳವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಗ್ರಾಮದಲ್ಲಿ ದವಸ ಧಾನ್ಯ, ಹಣ್ಣು, ತರಕಾರಿ ಸಂಗ್ರಹ ಮಾಡಲಾಯಿತು. ಸಂಜೆ 5ರಿಂದ ರಾತ್ರಿ 8ರವರೆಗೆ ಶ್ರೀ ಬಾಣಂತಮ್ಮ ಶ್ರೀ ಕುಮಾರಲಿಂಗೇಶ್ವರ ದೇವರಿಗೆ ಗಂಗಾ ಸ್ನಾನ, ಅಡುಗೆ ಒಲೆ ಪೂಜೆ, ನಂತರ ರಾತ್ರಿ 9:30ಕ್ಕೆ ಸಾಂಪ್ರದಾಯಿಕ ಮಡೆ ಪೂಜೆಯಿಂದ ನಡೆಸಲಾಯಿತು. ನಂತರ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಮೆರವಣಿಗೆಯಲ್ಲಿ ಮಡೆಯಿಂದ ಅಡುಗೆ ಒಲೆ ಹತ್ತಿರ ಕೊಂಡೊಯ್ದರು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇದೇ ಮೊದಲ ಬಾರಿಗೆ ದೇವಸ್ಥಾನ ಸಮಿತಿಯಿಂದ ಜಾತ್ರಾ ಮೈದಾನದಲ್ಲಿ ಸಾರ್ವಜನಿಕರಿಗೆ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವಕರಿಗೆ ವಾಲಿಬಾಲ್, ಯುವತಿಯರಿಗೆ ಥ್ರೋಬಾಲ್ ಪಂದ್ಯಾವಳಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡಾಕೂಟಕ್ಕೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಶುಭ ಹಾರೈಸುವ ಮೂಲಕ ಚಾಲನೆ ನೀಡಿದರು. ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಬಾಣಂತಮ್ಮ ಮತ್ತು ಕುಮಾರಲಿಂಗೇಶ್ವರ ದೇವರ ಹೆಸರಲ್ಲಿ ಅದ್ಭುತವಾಗಿ ಒಂದು ಜಾತ್ರಾ ಮಹೋತ್ಸವ ನಡೆಯುವಂಥ ಕಾರ್ಯಕ್ರಮದಲ್ಲಿ ಹಲವಾರು ಸಾವಿರ ಜನ ಭಕ್ತಾದಿಗಳು ಬಂದು ಇವತ್ತು ವ್ಯವಸ್ಥಿತವಾಗಿ ನಮ್ಮ ವಿಶೇಷವಾಗಿ ನಾವೇನು ಖುಷಿ ಏನಂತಂದರೆ ಬೆಂಗಳೂರು ಗ್ರಾಮದವರು ಎಲ್ಲ ಯುವಕರು, ಹಿರಿಯವರು ಎಲ್ಲರೂ ಸೇರಿಕೊಂಡು ವ್ಯವಸ್ಥಿತವಾಗಿ ಅದ್ಭುತವಾಗಿ ಹೇಳಿದಂಗೆ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ದೇವ್ರ ಹೆಂಗೆ ಕರ್ಕೊಂಬರೋದು, ಕರ್ಕೊಂಡು ಹೋಗೋದು ವ್ಯವಸ್ಥಿತವಾಗಿ ಕ್ಲೀನಾಗಿ, ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡ್ಕೊಂಡ್ಬರ್ತಾಯಿದ್ರೆ ನಾವು ಆ ಬಾಣಂತಮ್ಮ ಮತ್ತು ಕುಮಾರಲಿಂಗೇಶ್ವರ ದೇವರು ನಮ್ಮ ಗ್ರಾಮದ ಎಲ್ಲ ಯುವಕರಿಗಿರ್ಬೋದು, ಹಿರಿಯರಿರ್ಬೋದು, ತಾಯಿ ತಂಗಿರಿರ್ಬೋದು, ಪ್ಲಸ್ ಭಕ್ತಾದಿಗಳು ನನಗೆ ಗೊತ್ತಿರಂಗೆ ಚಿಕ್ಕಮಗಳೂರಿಂದನೂ ಕೆಲವು ಜನ ಮಾತಾಡೋದು, ಯಾಕಂದರೆ ನೆಂಟರುಗಳು ಎಲ್ಲ ಈ ಕಡೆ ನಡ್ಕೊಂಡಿರ್ತಾರೆ. ಆಮೇಲೆ ಸಕಲೇಶ್ಪುರ ಅರಕಲೂರಿಂದ ಹಲವಾರು ಜನ ಈ ಕಡೆ ಬಂದು ದೇವರ ಆಶೀರ್ವಾದ ಕೊಡ್ಕೊತಾ ಇದ್ದಾರೆ. ವಿಶೇಷವಾಗಿ ನನಗೆ ಗೊತ್ತಿರಂಗೆ ಇದು ನಾನು 2022-23 ಇಸ್ವಿಯಿಂದ ಬರೋಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ಈ ವರ್ಷ ಸೇರಿಕೊಂಡು ವಾಲಿಬಾಲ್ ಆಗಿರ್ಬೋದು, ಲೇಡೀಸಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಈ ಥರ ಒಂದು ರೀತಿಯಲ್ಲಿ ಊರಿನ ಒಗ್ಗಟ್ಟು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಖುಷಿ ಇದೇ ಥರ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯವಸ್ಥಿತವಾಗಿ ಆಗಬೇಕು. ನನ್ನ ಮುಂದಿನ ಥ್ರೋಬಾಲ್ ಪಂದ್ಯ ನವದುರ್ಗ ಎ ವರ್ಸಸ್ ಮಿರಾಕಲ್ ವಾರಿಯರ್ಸ್ ತಂಡದ ಸದಸ್ಯರು ನಾಯಕರೊಂದಿಗೆ ಬಂದು
ಹಾಜರಾಗಲಿಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಪರವಾಗಿ ಬೆಂಗಳೂರು ಗ್ರಾಮಸ್ಥರ ಪರವಾಗಿ ಜಾತ್ರೆ ಬೆಳಿಗ್ಗೆ ತಾಯಿ ಜಾತ್ರೆ ನಡೆಸ್ತಾರೆ, ಅಂದರೆ ಬಾಣತಮ್ಮನ ಜಾತ್ರೆ. ಮಧ್ಯಾಹ್ನ ನಂತರ 2 ಗಂಟೆ ನಂತರ ಕುಮಾರಲಿಂಗೇಶ್ವರ ಜಾತ್ರೆನ ಒಪ್ಪತ್ತಿ ನಡೆಸ್ತಾರೆ. ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಇರ್ಬೋದು, ಅನ್ನದಾನದ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಮಾಡಿದ್ದಾರೆ. ಆಮೇಲೆ ದೂರಗಳಿಂದ ಬಂದಂಥ ಭಕ್ತಾದಿಗಳು ಸಹ ಈ ಊಟ ಎಲ್ಲ ಸವಿದು ತುಂಬ ಚೆನ್ನಾಗಿ ರುಚಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜಾತ್ರೆ ಅಚ್ಚುಕಟ್ಟಾಗಿ ನಡೀತಿದೆ. ಇವತ್ತಿನ ಸಮಾಜದಲ್ಲಿ ಮಕ್ಕಳಿಗೆ ಎಲ್ಲ ಮೊಬೈಲಲ್ಲೇ ಹೋಗಿರ್ತಾರೆ. ಅದನ್ನು ಬಿಟ್ಟು ಜಾತ್ರಾ ಸನ್ನಿವೇಶವನ್ನು ತೋರ್ಸೋಕ್ಕೆ ಈ ಊರವರು ತುಂಬ ಶ್ರಮ ಪಡ್ತಾ ಇದ್ದಾರೆ. ಹೀಗೆ ಈ ವರ್ಷ ನಮ್ಮ ಬಾಣತಮ್ಮ ಹಾಗೂ ಕುಮಾರಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕ್ರೀಡಾಕೂಟವನ್ನು ಇಟ್ಕೊಂಡಿದ್ದಾರೆ. ವಾಲಿಬಾಲ್ ಹಾಗೂ ಥ್ರೋಬಾಲ್ ತುಂಬ ಸಂತೋಷದ ವಿಷಯ. ಇದು ಏನಪ್ಪ ಅಂದರೆ ಈ ಇವತ್ತು ಪ್ರತಿ ವರ್ಷನೂ ಎಲ್ಲರೂ ಇಟ್ಕೊಂಡು ಪ್ರತಿ ವರ್ಷನೂ ಇದೇ ಥರ ನಡಿಬೇಕು ಅಂತ ನಾನು ಪ್ರಕಟಿಸ್ತೀನಿ. ಜಯಗಳಿಸಲಾಗಿದೆ. ಮುಂದಿನ ಪಂದ್ಯ ನವದುರ್ಗ ಎ ವರ್ಸಸ್ ಮಿರಾಕಲ್ ವಾರಿಯರ್ಸ್ ತಂಡದ ಸದಸ್ಯರು. ನಗರದ ಸಂತ ಮೈಕಲರ ದೇವಾಲಯದ ವಾರ್ಷಿಕೋತ್ಸವವನ್ನು ಮಂಗಳವಾರ ಶ್ರದ್ಧಾಭಕ್ತಿಯಿಂದ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ವಾರ್ಷಿಕೋತ್ಸವ ಅಂಗವಾಗಿ ಕಳೆದ 3 ದಿನಗಳಿಂದ ನವೀನ ಪ್ರಾರ್ಥನೆಗಳ ಮೂಲಕ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಮಂಗಳವಾರ ಸಂಜೆ 5 ಗಂಟೆಗೆ ದಿವ್ಯ ಬಲಿಪೂಜೆ ನಡೆಯಿತು. ಪ್ರಧಾನ ಅರ್ಚಕರಾದ ಫಾದರ್ ಮೈಕಲ್ ಮರಿ ಹಬ್ಬದ ಬಲಿಪೂಜೆಯನ್ನು ನೆರವೇರಿಸಿದ್ರು. ಕುಶಾಲನಗರ, ಅಬ್ಬೂರುಕಟ್ಟೆ, ಸೋಮವಾರಪೇಟೆ, ಮಾದಾಪುರ, ಹಟ್ಟಿಹೊಳೆ, ತಾಳತ್ತುಮನೆ ಸೇರಿದಂತೆ ವಿವಿಧ ದೇವಾಲಯಗಳ ಧರ್ಮಗುರುಗಳು ಪಾಲ್ಗೊಂಡಿದ್ರು. 100 ಭಕ್ತರು ಪಾಲ್ಗೊಂಡು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಸಂತ ಮೈಕಲರ ದೇವಾಲಯದ ಧರ್ಮಗುರು ಫಾದರ್ ಜಾರ್ಜ್ ದೀಪಕ್, ಸಹಾಯಕ ಗುರುಗಳಾದ ಫಾದರ್ ಸಂಜಯ್ ಕುಮಾರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಸುಂಟಿಕೊಪ್ಪದ ಪೊಂಗಲ್ ಸಮಿತಿಯ ವತಿಯಿಂದ ಪೊಂಗಲ್ ಹಬ್ಬದ ಆಚರಣೆ ಅಂಗವಾಗಿ ಕಳಸ ಮೆರವಣಿಗೆಯು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಮಂಗಳವಾರ ಬೆಳಗ್ಗೆ ಮಾದಾಪುರ ರಸ್ತೆಯಲ್ಲಿರುವ ವೃಕ್ಷೋದ್ಭವ ಮಹಾಗಣಪತಿ ದೇವಾಲಯದಿಂದ 100 ಮಹಿಳೆಯರು, ಪುರುಷರು ಸೇರಿದಂತೆ ಮಕ್ಕಳು ಪೂಜೆಯನ್ನು ನೆರವೇರಿಸಿ ಕೊಪ್ಪದ ನಾದಸ್ವರದ ಮುಂದಾಳತ್ವದಲ್ಲಿ ಗಣಪತಿ ದೇವಾಲಯದಿಂದ ಹಾಲಿನ ಕಳಸ ಹೊತ್ತು ಮೆರವಣಿಗೆ ಮೂಲಕ ಮುಖ್ಯ ಬೀದಿಯಲ್ಲಿ ಅಯ್ಯಪ್ಪ ದೇವಾಲಯದವರೆಗೆ ಸಾಗಿ ಅಲ್ಲಿಂದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಸಮಾಪ್ತಿಗೊಂಡಿತು. ಇದಕ್ಕೂ ಮೊದಲು ವೃಕ್ಷೋದ್ಭವ ದೇವಾಲಯದ ಟ್ರಸ್ಟಿ ಎ ಲೋಕೇಶ್ ಕುಮಾರ್ ಅವರು ಶಿರಕ್ಕೆ ಕಳಸ ಇಡುವ ಮೂಲಕ ಚಾಲನೆಯನ್ನು ನೀಡಿದರು. ನಂತರ ಚಾಮುಂಡೇಶ್ವರಿ ದೇವಾಲಯಕ್ಕೆ ತೆರಳಿ ಅಲ್ಲಿ ದೇವಿಗೆ ಅಭಿಷೇಕ ಮಾಡಿ ನಂತರ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ನೆರೆದಿದ್ದ ಭಕ್ತ ಸಮೂಹಕ್ಕೆ ಸಮಿತಿ ವತಿಯಿಂದ ಪೊಂಗಲ್ ಅನ್ನ ಮತ್ತು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಆಯೋಜಕ ಅಯ್ಯಪ್ಪ ಎಸ್ ಸುರೇಶ್, ಎಸ್ ಸುಂದರೇಶ್, ಎಂ ರಾಜ, ಎಂ ಗಣೇಶ, ರಾಜ, ಜಗದೀಶ, ವೆಂಕಟೇಶ, ಗಣೇಶ, ಸುಬ್ರಹ್ಮಣಿ, ಮುರುಗೇಶ, ಗುಣಶೇಖರ, ಏಳುಮಲೈ, ಶರವಣ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ಸಂಜೆ ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ಪ್ರತ್ಯೇಕವಾದ ವಿಭಿನ್ನ ಮಾದರಿಯ ಕ್ರೀಡೆಗಳು ಮತ್ತು ಗ್ರಾಮೀಣ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ರಾತ್ರಿ 6:30 ಬಳಿಕ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಕೊಡಗು ಚಾನಲ್ ವರದಿ ಸುನಿಲ್ ಪೂಜಾರಿ. Bakachi Resto Cafe. Fried chicken, burger, pizza, wrap, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Tower, Koinur Road, Madikeri. Phone 9481056600 95351 Visit today Bakachi Resto Cafe. Fabins Family Restaurant, Veg and Non-Veg. Specialist in Culinary Biryani. Alvezal Tower, Koinur Road, Madikeri. Mobile 94810-56600 9535146181. Bakachi Resto Cafe. Fabins Family Restaurant. ಜನವರಿ 26ರಂದು ದೆಹಲಿಯಲ್ಲಿ ನಡೆಯಲಿರುವ ರಾಷ್ಟ್ರೀಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ
ವಿಶೇಷ ಅತಿಥಿಯಾಗಿ ರಾಜ್ಯದ 12 ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಭಾಗವಹಿಸಲು ಅವಕಾಶ ನೀಡಿ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಆದೇಶವನ್ನು ಹೊರಡಿಸಿದ್ದು, ಕೊಡಗು ಜಿಲ್ಲೆಯಿಂದ ಏಕೈಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಭಾಗವಹಿಸಲು ಅವಕಾಶ ದೊರೆತಿದೆ. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಎಚ್. ಎ. ಹಂಸ ಕೊಟ್ಟಂಬಡಿ ಅವರಿಂದ ಭಾರತ ಸರ್ಕಾರದ ಪಂಚಾಯತ್ ರಾಜ್ಯ ಸಚಿವಾಲಯದ ನಿರ್ದೇಶನದ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಹಂಸ ಕೊಟ್ಟಂಬಡಿ ಅವರನ್ನು ದೆಹಲಿಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಯ್ಕೆ ಮಾಡಿದೆ. ಕುಶಾಲನಗರ ಸಮೀಪದ ನಳಂದ ಗುರುಕುಲ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ವಿದ್ಯಾರ್ಥಿಗಳಿಗೆ ಹಬ್ಬದ ಮಹತ್ವ ಮತ್ತು ಪದ್ಧತಿ ತಿಳಿಯಬೇಕೆಂಬ ಉದ್ದೇಶದಿಂದ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಆಂಟನಿ ರಾಜ್ ಅವರ ನೇತೃತ್ವದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಸಂಕ್ರಾಂತಿಯ ದಿನದಂದು ನಳಂದ ವಿದ್ಯಾಸಂಸ್ಥೆ ತೋರಣಗಳಿಂದ ಅಲಂಕೃತಗೊಂಡಿತು. ವಿದ್ಯಾರ್ಥಿಗಳೆಲ್ಲ ಸಾಂಪ್ರದಾಯಿಕ ಉಡುಪಿನಲ್ಲಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಹಬ್ಬದ ಪ್ರಯುಕ್ತ ಗೋಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಹಬ್ಬದ ಸಂಭ್ರಮದಲ್ಲಿ ಪುಟಾಣಿಗಳ ನೃತ್ಯ ಎಲ್ಲರ ಗಮನ ಸೆಳೆಯಿತು. ಪುರಸಭೆ ವ್ಯಾಪ್ತಿಯ ಮುಖ್ಯ ರಸ್ತೆ ಸೇರಿದಂತೆ ಅನೇಕ ರಸ್ತೆಗಳು ಹೊಂಡ ಗುಂಡಿಗಳಾಗಿದ್ದು ವಾಹನ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗಿದ್ದರೂ ಪುರಸಭೆ ಆಡಳಿತ ಮಾತ್ರ ಏನೂ ಗೊತ್ತಿಲ್ಲದಂತೆ ಮೌನ ವಹಿಸಿದ್ದು, ಇನ್ನು 15 ದಿನಗಳಲ್ಲಿ ರಸ್ತೆ ಗುಂಡಿ ಮುಚ್ಚುವುದು, ಡಾಂಬರೀಕರಣ ನಡೆಯದಿದ್ದರೆ ನಾಗರಿಕ ಸಮಿತಿ ವತಿಯಿಂದ ಪುರಸಭೆ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಸಮಿತಿಯ ಮುಖಂಡರಾದ ಡಾ. ದುರ್ಗಾ ಪ್ರಸಾದ್ ಎಚ್ಚರಿಕೆ ನೀಡಿದ್ದಾರೆ. ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಟಣದ ಮುಖ್ಯ ರಸ್ತೆ ಬದಿ ಚರಂಡಿಗಳೇ ಇಲ್ಲ. ಮಳೆಯ ನೀರು ರಸ್ತೆಯಲ್ಲಿ ಹರಿಯುವುದರಿಂದ ಜಲ್ಲಿ ಕಲ್ಲುಗಳೆಲ್ಲ ಹೋಗಿ ರಸ್ತೆಗಳು ಹದಗೆಟ್ಟಿರುವುದರಿಂದ ವಾಹನ ಚಾಲಕರು ಸಂಚಾರ ಮಾಡಲು ಹರಸಾಹಸ ಪಡುವಂತಾಗಿದೆ ಎಂದು ಆರೋಪಿಸಿದರು. ನಾಗರಿಕ ಸಮಿತಿಯ ಪದಾಧಿಕಾರಿ ಪಿಕೆ ಅಬ್ದುಲ್ ರೆಹಮಾನ್, ಎನ್ಕೆ ಶರೀಫ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ನಾಗರಿಕ ಸಮಿತಿ ಕರೆದಿರುವಂಥ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಪತ್ರಕರ್ತರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯವೈಖರಿ ಬಗ್ಗೆ ಮತ್ತು ನಮ್ಮ ನಗರದ ಅವ್ಯವಸ್ಥೆಗಳ ಬಗ್ಗೆ ಮುನ್ಸಿಪಾಲ್ಟಿಯವರು ಕೈಗೊಳ್ಳುತ್ತಿರುವಂತಹ ನಿಲುವುಗಳ ಬಗ್ಗೆ ಜನರಲ್ಲಿ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸುವುದು ಮತ್ತು ಮುನ್ಸಿಪಾಲ್ಟಿಯವರಿಗೆ ನಾವೊಂದು ಎಚ್ಚರಿಕೆಯನ್ನು ಕೊಡುವಂತಹ ಉದ್ದೇಶ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಇಟ್ಕೊಂಡಿದ್ದೇವೆ. ಪುರಸಭಾ ವ್ಯಾಪ್ತಿಯಲ್ಲಿ ಇವತ್ತು ನಾನು ಪ್ರಮುಖವಾಗಿ ಹೇಳ್ತಾ ಇರುವಂತಹದ್ದು ಅತ್ಯಂತ ತುರ್ತಿನ ಸಮಸ್ಯೆ ವಿರಾಜಪೇಟೆಯ ರಸ್ತೆಗಳು. ಮುಖ್ಯ ರಸ್ತೆ ಅದು ಸಂಪೂರ್ಣ ಹಾಳಾಗಿದೆ. ನಾನು ಹೇಳಬೇಕಾದದ್ದೆಲ್ಲ ನೀವು ಪ್ರತಿಯೊಬ್ಬರೂ ಅನುಭವಿಸ್ತಾ ಇರುವಂಥ ವಾಹನಗಳ ಸಂಚಾರ, ಜನರು ನಡೆದು ಹೋಗಲಿಕ್ಕೆ ಸಮಸ್ಯೆ ಮತ್ತು ಇಂತಹ ರಸ್ತೆಗಳಲ್ಲಿ ವಾಹನಗಳನ್ನು ಸಂಚರಿಸುವುದರಿಂದ ವಾಹನಗಳಿಗೂ ಸಹ ತೊಂದರೆ ಆಗ್ತದೆ. ಅದರ ಪಾರ್ಟ್ಸ್ ಎಲ್ಲ ಎಫೆಕ್ಟ್ ಆಗ್ತದೆ. ನಿರಂತರವಾಗಿ ಓಡಿಸುವವರು ರಿಕ್ಷಾದವರೆಲ್ಲ ಅವರಿಗೆ ಓಡಿಸಿದ್ರ ಮೇಲೆ ಅವರ ಕೈಕಾಲಿಗೆಲ್ಲ ಅವರಿಗೆ ಕಾಯಿಲೆ ಬೇಗ ಬರ್ಬೋದು. ಇಂಥ ರೀತಿಯಲ್ಲಿ ಓಡಿಸುವಾಗ ಹೆಚ್ಚಿನ ಮಟ್ಟಿಗೆ ಅದರ ಪೆಟ್ರೋಲ್ ಡೀಸೆಲ್ ಉಪಯೋಗ ಆಗಿ
ಈ ಪರಿಸರಕ್ಕೂ ಸಹ ದೋಷ ಬರ್ತದೆ. ಹೀಗೆ ಎಲ್ಲ ಸರ್ವ ರೀತಿಯ ಒಂದು ದೋಷವನ್ನು ಸೃಷ್ಟಿಸುವಂತಹ ಒಂದು ವ್ಯವಸ್ಥೆ ಇದೆ. ಜನವರಿ 11 ಮತ್ತು 12ರಂದು ಮಡಿಕೇರಿಯಲ್ಲಿ ಶ್ರೀ ರಾಜೇಶ್ವರಿ ವಿದ್ಯಾಲಯ ವತಿಯಿಂದ ಎಸ್ಆರ್ವಿ ಫುಟ್ಬಾಲ್ ಕಪ್ ದ್ವಿತೀಯ ಬಾರಿಗೆ ನಡೆದ ಹೊನಲು ಬೆಳಕಿನ ಫುಟ್ಬಾಲ್ ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ಟೀಮ್ ಭಗವತಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರೆ ಕೂರ್ಗ್ ಚಾರ್ಮರ್ಸ್ ರನ್ನರ್ಸ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಹಾಗೆಯೇ 3 ಮತ್ತು 4ನೇ ಸ್ಥಾನವನ್ನು ಫೀನಿಕ್ಸ್ ಎಫ್ಸಿ ಮತ್ತು RRFC ತಂಡ ಪಡೆದುಕೊಂಡಿತು. ನಗರದ ಗಾಂಧಿ ಮೈದಾನದಲ್ಲಿ ನಡೆದ ಎಸ್ಆರ್ವಿ ಚಾಂಪಿಯನ್ ಲೀಗ್ ಹೊನಲು ಬೆಳಕಿನ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಚಾಂಪಿಯನ್ ಟ್ರೋಫಿಗಾಗಿ ಸೆಣಸಾಡಿದ್ದವು. ಶ್ರೀ ರಾಜೇಶ್ವರಿ ವಿದ್ಯಾಲಯದ ಕಾರ್ಯದರ್ಶಿ ಸಚಿನ್ ವಾಸುದೇವ್ ಇವರ ಸಮ್ಮುಖದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಎಸ್ಆರ್ವಿ ಆಯೋಜಕರಿಂದ ಮಿನಿ ಒಲಿಂಪಿಕ್ ವಯೋಮಿತಿ 14 ವರ್ಷದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಕೊಡಗು ಜಿಲ್ಲೆ ರನ್ನರ್ಸ್ ಸ್ಥಾನ ಪಡೆಯುವಲ್ಲಿ ಯಶಸ್ಸಿಗೆ ಪ್ರಮುಖ ಕಾರಣಕರ್ತರಾದ ತರಬೇತುದಾರ ಕ್ರಿಸ್ಟೋಫರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ, ಕ್ರೀಡೆ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಹೊಂದಾಣಿಕೆ ಮನೋಭಾವ ಬರುತ್ತೆ ಎಂದರು. ನಮ್ಮೊಂದಿಗೆ ಆಗಮಿಸಿಕೊಳ್ತಾ ಇದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಗಟ್ಟಿಯ ಚಪ್ಪಳೆಯೊಂದಿಗೆ ಸ್ವಾಗತಿಸಿಕೊಳ್ಬೇಕಾಗಿದೆ. ತಮ್ಮೆಲ್ಲರ ಪ್ರೀತಿಯ ಗಟ್ಟಿಯ ಚಪ್ಪಳೆ ಅವರಿಗೆ ನೀಡುವಂತಹ ಸಹಕಾರ, ಬಡವರ ಬಂಧು ಯಾವುದೇ ಸಾಮಾಜಿಕ ಶೈಕ್ಷಣಿಕ ಯಾವುದೇ ಕಾರ್ಯದಲ್ಲಿ ತೊಡಗಿಕೊಂಡರೂ ಕೂಡ ಅದ್ಭುತ ಸೇವೆಯನ್ನು ತೊಡಗಿಕೊಳ್ಳುವುದರೊಂದಿಗೆ ನಮ್ಮೊಂದಿಗೆ ಶಾಸಕರಾಗಿ ಮಿಂಚುತ್ತಿರುವಂತಹ ಮಂತರ್ಗೌಡ ಈಗಾಗಲೇ ವೇದಿಕೆ ಮೇಲೆ ಆಗಮಿಸಿಕೊಳ್ತಾ ಇದ್ದಾರೆ. ಇವತ್ತು ಅದ್ಭುತ ಅಂತಂದ್ರೆ ಫುಟ್ಬಾಲು 5 ಸೈಡ್ 5+2 ಲೆಕ್ಕ ಹೇಳಿದ್ರು. 12 ಫ್ರಾಂಚೈಸ್ ಅಲ್ಲಿ 100 ಪ್ಲೇಯರ್ಸ್ ಬರೀ ಮಡಿಕೇರಿ ಟೌನ್. ನೀವು ಹೇಳ್ದಂಗೆ ಎಲ್ಲ ಹೊರಗಡೆ ಬಂದಿರೋಂಥ ಹುಡುಗರು. ನೀವು ಹೇಳ್ದಂಗೆ ನಾವಂತೂ ರಾಜಕೀಯಕ್ಕೆ ಎಲ್ಲರೂ ಒಗ್ಗಟ್ಟು ಮಾಡೋದು ಕಷ್ಟ. ಸ್ಪೋರ್ಟ್ಸ್ ಮುಖಾಂತರ ಒಂದಾಯ್ತೀರ ಅಂತಂದ್ರೆ ಅದೇ ಖುಷಿ ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದ್ರೆ ನಮ್ ಎಷ್ಟೇ ಕಷ್ಟದಲ್ಲಿ ಎಷ್ಟೇ ಒತ್ತಡ ಇದ್ರೂ ಸ್ಪೋರ್ಟ್ಸ್ಗಾದ್ರೂ ಒಂದು ವೇದಿಕೆಯಲ್ಲಿ ಸೇರ್ಕೊತಾ ಇದ್ದೀರ ಅಂತಂದ್ರೆ ಒಂದು ಒಳ್ಳೆ ಸುದ್ದಿ. ಅದೇ ರೀತಿಲಿ ಈ 100 ಪ್ಲೇಯರ್ಸ್ ಎಲ್ಲೆಲ್ಲಿ ಹೊರಗಡೆ ಹೋಗಿರಂತಂದು ಯಾರ್ಯಾರು ಎಲ್ಲಿರ್ತಾರೆ ಅಂತಲೇ ಗೊತ್ತಿರಲ್ಲ. ಈ ಕಾರ್ಯಕ್ರಮದಲ್ಲಾದ್ರೂ ನಾನು ಬೆಂಗಳೂರಲ್ಲಿ ನಿಮ್ಮ ಪಕ್ಕದ ಮನೇಲಿ ಇದ್ದೀನಿ ಅಂತಾನೆ ಗೊತ್ತಾಗುತ್ತೆ ಇತ್ತೀಚೆಗೆ ಈ ಕಾರ್ಯಕ್ರಮ ಮುಖಾಂತರ. ಅದಕ್ಕೋಸ್ಕರ ಒಂದು ಒಳ್ಳೆ ರೀತಿಯಲ್ಲಿ ನೆಟ್ವರ್ಕಿಂಗು ಅವಕಾಶ ಸಿಗ್ತದೆ. ಎಲ್ಲಿ ಸ್ನೇಹಿತರುಗಳು ಎಲ್ಲಿ ಕೆಲಸ ಮಾಡ್ತವ್ರೆ, ಪ್ರಾಕ್ಟೀಸ್ ಎಲ್ಲಿ ಮಾಡ್ತವ್ರೆ, ಹಲವಾರು ರೀತಿಯಲ್ಲಿ ಒಂದು ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ ಹಲವಾರು ಸ್ಪಾನ್ಸರ್ಸ್ಗಳು ಕಾಣ್ತಾ ಇದೆ. ನಮ್ಮ ಟೀಮ್ ಭಗವತಿ ಇರಬಹುದು. ಅದೇ ರೀತಿಲಿ ಏನೇನೋ ಡ್ರೀಮ್ ವೆಕೇಶನ್ ದುಡ್ಡಂತೆ ಏನು ಕಡಿಮೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸಲ ಕಲೆಕ್ಷನ್ ನಿಮಗೆ ಸಚಿನ್, ಅದಕ್ಕೋಸ್ಕರ ನಮ್ಮ ವೇದಿಕೆ ಇರ್ತಕ್ಕಂಥ ಎಲ್ಲರ ಗಣ್ಯಾರ್ಥಿಗೆ ಒಂದು ಸ್ವಲ್ಪ ದುಡ್ಡಾದ್ರೂ ಸ್ವಲ್ಪ ಉಳಿತದೆ ಅಂತ ನನ್ನ ಅಭಿಪ್ರಾಯ. ಎಂಸಿಸಿ ಅಧ್ಯಕ್ಷರಾದ ಕ್ರಿಸ್ಟೋಫರ್, ಶ್ರೀ ರಾಜೇಶ್ವರಿ ವಿದ್ಯಾಲಯದ ಅಧ್ಯಕ್ಷರಾಗಿರುವ ಗೋವಿಂದರಾಜು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಅಶೋಕ್, ಮಡಿಕೇರಿ.